ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ಯಾಕೆ ಅಂತಂದರೆ ಬೆಳಿಗ್ಗೆಯಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ಗಳನ್ನ ಕೊಡ್ತಾನೆ ಇದ್ದೀನಿ. ಅದಕ್ಕೋಸ್ಕರ ಈಗ ನಾನು ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಎಕ್ಸ್ಕ್ಲೂಸಿವ್ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಮಾಹಿತಿ ಏನಪ್ಪ ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಮತ್ತೊಬ್ಬ ಕಂಟೆಸ್ಟೆಂಟ್ ಹೊರಗಡೆ ಬಂದಿದ್ದಾರೆ. ಆ ಕಂಟೆಸ್ಟೆಂಟ್ ಯಾರು? ಬಿಗ್ ಬಾಸ್ ಮನೆಯಿಂದ ಮೂರನೇ ಸ್ಥಾನ ಪಡ್ಕೊಂಡು ಹೊರಗಡೆ ಬರ್ತಾ ಇರ್ತಕ್ಕಂಥ ಕಂಟೆಸ್ಟೆಂಟ್ ಯಾರು? ಆ ಒಂದು ಮಾಹಿತಿನ ನಿಮಗೆ ಕೊಡೋದಕ್ಕೆ ಅಂತಾನೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಆ ಒಂದು ಮಾಹಿತಿನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತೊಮ್ಮೆ ಕೇಳ್ಕೊತಾ ಇರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೋಡಿದ್ರಲ್ಲ, ನಾನು ಸ್ಟೆಪ್ ಬೈ ಸ್ಟೆಪ್ ಒಂದಾದ್ಮೇಲೆ ಒಂದು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಅದೆಲ್ಲ ಎಕ್ಸ್ಕ್ಲೂಸಿವ್. ಬೇಕಾದರೆ ನಿಮಗೆ ಇವಾಗ ಅದು ಎಕ್ಸ್ಕ್ಲೂಸಿವ್ ಅಲ್ಲ ಅಂತ ಡೌಟ್ ಬರ್ಬೋದು, ಆದರೆ ನಾಳೆ ಬೆಳಿಗ್ಗೆ ಇವತ್ತು ರಾತ್ರಿ ಎಪಿಸೋಡ್ ಮುಗಿದ ಮೇಲೆ, ಬಿಗ್ ಬಾಸ್ ಎಪಿಸೋಡ್ ಮುಗಿದ ಮೇಲೆ ನಿಮಗೆ ಅನಿಸುತ್ತೆ ಹೌದು ಈ ವ್ಯಕ್ತಿ ಹೇಳಿದ್ದು ಕರೆಕ್ಟ್, ಇವನು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರೋ ಅಪ್ಡೇಟ್ಸ್ ಎಲ್ಲ ಕರೆಕ್ಟ್ ಅಂತ ನಿಮಗೆ ನಾಳೆ ಬೆಳಿಗ್ಗೆ ಅನಿಸುತ್ತೆ, ಅಥವಾ ರಾತ್ರಿ 11 ಗಂಟೆ ಮೇಲೆ ಅನಿಸುತ್ತೆ. ಸೊ ಹಾಗಾಗಿ ಆ ಒಂದು ತಪ್ಪನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ರಾತ್ರಿವರೆಗೂ ನೀವು ಕಾಯುವಂಥ ಅವಶ್ಯಕತೆ ಇಲ್ಲ. ಬಿಗ್ ಬಾಸಲ್ಲಿ ಯಾರಾದ್ಮೇಲೆ ಯಾರು ಹೊರಗಡೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ರಾತ್ರಿವರೆಗೂ ಕಾಯುವಂಥ ಅವಶ್ಯಕತೆ ಇಲ್ಲ. ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಂಡು ಕಾಯ್ತಾ ಇರಿ. ನಾನು ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ ಕೊಡ್ತೀನಿ. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ಆ 3ನೇ ಸ್ಥಾನದಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾರಾಗಿರ್ಬೋದು ನಿಮ್ಮ ಪ್ರಕಾರ 3ನೇ ಸ್ಥಾನ ಪಡ್ಕೊಂಡು ಹೊರಗಡೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಯಾರು? ಈಗ 3ನೇ ಸ್ಥಾನದಲ್ಲಿ ಹೊರಗಡೆ ಬರ್ತಕ್ಕಂಥ ಕಂಟೆಸ್ಟೆಂಟ್ಗೆ ರನ್ನರ್ ಅಪ್ ಅಲ್ಲಿ ನಾವು ಹೇಳೋದಾದರೆ ಐ ಥಿಂಕ್ 2ನೇ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಅಂತ ಹೇಳ್ಬೋದು. 4th ರನ್ನರ್ ಅಪ್ ಅಲ್ಲಿ ನಮ್ಮ ಮಂಜಣ್ಣ ಅವರು ಹೋದ್ರು. 5th ರನ್ನರ್ ಅಪ್ ಅಲ್ಲಿ ಫಿಫ್ತ್ ರನ್ನರ್ ಅಪ್ ಅಲ್ಲಿ ನಮ್ಮ ಭವ್ಯ ಅವರು ಹೋದ್ರು. 4th ಅಲ್ಲಿ ನಮ್ಮ ರಜತ್ ಅವರು ಹೋದ್ರು. ಇನ್ನು 3rd ರನ್ನರ್ ಅಪ್ ಅಲ್ಲಿ ನಮ್ಮ ಇವ್ರು ಹೋಗ್ತಾರೆ, ಯಾರು ಮಂಜಣ್ಣ ಅವರು ಹೋಗ್ತಾರೆ. ಇನ್ನು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಕಂಟೆಸ್ಟೆಂಟ್, ಟಾಪ್ 3 ಕಂಟೆಸ್ಟೆಂಟ್ ಹನುಮಂತ್ ಅವರು, ತ್ರಿವಿಕ್ರಮ್ ಅವರು ಮತ್ತು ನಮ್ಮ ಮೋಕ್ಷಿತಾ ಅವರು. ತುಂಬ ಜನ ಗೆಸ್ ಮಾಡಿರ್ತೀರಾ ಬಹುಶಃ ಯಾರು ಹೋಗಿರ್ಬೋದು ಅಂತ. ತ್ರಿವಿಕ್ರಮ್ ಅವ್ರು ಆಗಿರ್ತಾರಾ? ಇಲ್ಲ. ಹನುಮಂತ್ ಅವರಾಗಿರ್ತಾರಾ? ಇಲ್ಲ. ಮತ್ತು ಇವರಿಬ್ಬರು ಅಲ್ಲಂದ್ರೆ ಇನ್ಯಾರು? ಉಳಿದಂಥ ಕಂಟೆಸ್ಟೆಂಟ್ ಇನ್ನೊಬ್ಬರೇ ಒಬ್ಬರು. ಯಾರು? ಅರ್ಥ ಆಯ್ತಾ? ಎಸ್, ಮೋಕ್ಷಿತಾ ಅವರು 3ನೇ ಸ್ಥಾನದಲ್ಲಿದ್ದರು. ಸೊ ಹಾಗಾಗಿ 3ನೇ ಸ್ಥಾನದಲ್ಲಿ ಇದ್ದಂಥ ಮೋಕ್ಷಿತಾ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ. ಸೊ ನಾನು 3ನೇ ಕಂಟೆಸ್ಟೆಂಟ್ ಯಾರು ಹೊರಗಡೆ ಬರ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಇವತ್ತು ಭಾನುವಾರ ಸಂಚಿಕೆಯಲ್ಲಿ ಹೊರಗಡೆ ಬರ್ತಕ್ಕಂಥ 3ನೇ ಸ್ಥಾನ ಪಡ್ಕೊಂಡು ಹೊರಗಡೆ ಬರ್ತಾ ಇರ್ತಕ್ಕಂಥ ಕಂಟೆಸ್ಟೆಂಟ್ ಬೇರೆ ಯಾರೂ ಅಲ್ಲ, ಮೋಕ್ಷಿತಾ ಅವರು. ಹೌದು, ತುಂಬ ಬೇಜಾರಾಗುತ್ತೆ ಅನಿಸುತ್ತೆ ಮೋಕ್ಷಿತಾ ಅವರ ಫ್ಯಾನ್ಸ್ಗೆ. ನಾನು ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಯಾಕೆ ಅಂತಂದರೆ ಟಾಪ್ 2ಗೆ ಕಾಂಪಿಟೇಷನ್ ಕೊಟ್ಟು ಅವರು ವಾಪಸ್ ಬಂದಿದ್ದಾರೆ. ಅಫ್ಕೋರ್ಸ್ ಇದರಲ್ಲಿ ಅವರನ್ನು ಇಷ್ಟಪಡುವಂಥ ಮೋಕ್ಷಿತಾ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪೋಲ್ ಆಪ್ಷನ್ಸ್ನ ಹಾಕಿದ್ದೆ ಈಗ ಒಂದು ಲಾಸ್ಟ್ 2 ಡೇಸಲ್ಲಿ. ನನಗೆ ನಿಜಕ್ಕೂ ಆಶ್ಚರ್ಯ ಏನು ಅಂತಂದರೆ, ಪೋಲ್ ಆಪ್ಷನಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಸರಿ ಸಮಾನವಾಗಿ ಮೋಕ್ಷಿತಾ ಅವ್ರಿಗೆ ವೋಟಿಂಗ್ಸ್ ಬಂದಿತ್ತು. ನಿಜವಾಗ್ಲೂ ನಾನು ಬೆಳಿಗ್ಗೆ ಅಷ್ಟೇ ಒಂದು ವಿಡಿಯೋದಲ್ಲಿ ಒಂದು ಪೋಲಿಂಗ್ ಬಗ್ಗೆ ಹೇಳಿದೆ. ಇವತ್ತು ಬೆಳಗ್ಗೆ ಒಂದು ಪೋಲ್ ಚೆಕ್ ಮಾಡಿದೆ. ಆ ಪೋಲಲ್ಲಿ ಕೂಡ ಅಷ್ಟೇ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಇರೋದಕ್ಕಿಂತ 4% ಜಾಸ್ತಿ ಮೋಕ್ಷಿತಾ ಅವ್ರಿಗೆ ವೋಟಿಂಗ್ಸ್ ಇತ್ತು. ಬಟ್ ಇಟ್ಸ್ ಓಕೆ, ಓವರ್ ಆಲ್ ಬಿಗ್ ಬಾಸ್ ಕನ್ಸಿಡರ್ ಮಾಡ್ತಾರೆ. ನಾವು ಬರೀ ನಮ್ಮ ಕ್ರೈಟೇರಿಯಾದಲ್ಲಿ ಇರ್ತಕ್ಕಂಥ ವೋಟಿಂಗ್ಸ್ಗಳನ್ನ ಮಾತ್ರ ಹೇಳೋದಕ್ಕೆ ಸಾಧ್ಯ. ಇದು ಇವತ್ತು ಈ ವಿಡಿಯೋದಲ್ಲಿ ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ. ತುಂಬ ಬೇಜಾರಾಗುತ್ತೆ ಮೋಕ್ಷಿತಾ ಅವರ ಫ್ಯಾನ್ಸ್, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಮ್ಯಾಕ್ಸಿಮಮ್ ಕಷ್ಟಪಟ್ಟು ಅವರು ಇಲ್ಲಿವರೆಗೂ ಬಂದು ನಿಂತಿದ್ದಾರೆ. ಎಲ್ಲದಕ್ಕಿಂತ ಖುಷಿ ವಿಚಾರ ಏನು ಅಂತಂದರೆ, ಬಹುಶಃ ಈ ಸ್ಥಾನಕ್ಕೆ ಬಂದಾಗ ಬರೋದಕ್ಕೆ ಹನುಮಂತ್ ಅವ್ರು ತುಂಬ ಕಾರಣ ಆಗಿದ್ರು. ಸೊ ಹಾಗಾಗಿ ಅವರು ಹನುಮಂತ್ ಅವ್ರನ್ನ ನೆನೆದು ಹನುಮಂತ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಅಲ್ಲಿಂದ ಹೊರಟಿದ್ದಾರೆ. ಇದಿಷ್ಟು ನಾನು ಈ ವಿಡಿಯೋದಲ್ಲಿ ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ. ಇದಾದ ನಂತರ ಈಗ ಉಳಿದಿರೋದು ಯಾರು? ಟಾಪ್ 1 ಟಾಪ್ 2 ಅಂದರೆ ವಿನ್ನರ್ ಯಾರು ಮತ್ತು ರನ್ನರ್ ಅಪ್ ಯಾರು? ಈ ಒಂದು ಮಾಹಿತಿ ನಿಮಗೆ ಆದಷ್ಟು ಬೇಗ ಗೊತ್ತಾಗಬೇಕಲ್ವಾ? ಅದು ಗೊತ್ತಾಗಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಇಟ್ಕೊಂಡು ಕಾಯ್ತಾ ಇರಿ. ಏನು ಮಾಡಬೇಡಿ, ನಿಮ್ಮ ಕೆಲಸ ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡಿರಿ. ಟಣ್ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಟಣ್ ಅಂತ ಬರುತ್ತೆ. ಆವಾಗ ಮೊಬೈಲ್ ತೆಗೆದುಬಿಟ್ಟು ನೀವು ವಿಡಿಯೋ ನೋಡಿ ಅಷ್ಟೇ. ಅದಕ್ಕೋಸ್ಕರ ನಾವು ರಾತ್ರಿ ಎಲ್ಲ ನೋಡಬೇಕು, ಗ್ರ್ಯಾಂಡ್ ಫಿನಾಲಿ ಅದೆಲ್ಲ ನೋಡಬೇಕು, ಯಾರು ಅಂತ ನೀವು ಕಾತ್ರದಿಂದ 150 ಆ್ಯಡ್ಸ್ ಎಲ್ಲ ಹಾಕ್ತಾರೆ. ಅದ್ರ ಮಧ್ಯೆ ಎಲ್ಲ ನೀವು ನೋಡಿಕೊಂಡು ಕಾಯ್ಕೊಂಡಿದ್ದೆ ಪೋಸ್ಟ್ಪೋನ್ ಮಾಡಿಕೊಂಡು ಕೂರೋ ಬದಲು ನಾನು ನಿಮಗೆ ಅದಕ್ಕಿಂತ ಮುಂಚೆ ನೋಡಿದ್ರಲ್ಲ ಇವಾಗ ಎಷ್ಟು ಬೇಗ ಮಾಹಿತಿ ತಲುಪಿಸಿದ್ದೀನಿ ಅಂತ. ಆಲ್ಮೋಸ್ಟ್ 2-3 ಅವರ್ಸ್ ಬಿಫೋರ್ ನಾನು ನಿಮಗೆ ಮಾಹಿತಿನ ತಲುಪಿಸ್ತಾ ಇದ್ದೀನಿ. ಸೊ ಹಾಗಾಗಿ
ನಿಮಗೆ ಈ ರೀತಿ ಅಡ್ವಾನ್ಸ್ಡ್ ಆಗಿ ಮಾಹಿತಿ ಬೇಕು ಅಂತಂದರೆ ಆದಷ್ಟು ಬೇಗ ಆನ್ ಮಾಡ್ಕೊಂಡು ಕಾಯ್ತಾ ಇರಿ. ನಾನು ಬಿಗ್ ಬಾಸ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ತರ್ತೀನಿ. ಬಿಗ್ ಬಾಸ್ ಮುಗಿಯೋದಕ್ಕೆ ಕೆಲವೇ ಗಂಟೆಗಳಿದೆ, ಅದಕ್ಕೋಸ್ಕರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಡ ಕಲಾವಿದನಿಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಆದಷ್ಟು ಬೇಗ ಅಲ್ಲ, ಇನ್ನು ಕೆಲವೇ ಗಂಟೆಯಲ್ಲಿ ಮತ್ತೆ ಕೆಲವೇ ನಿಮಿಷಗಳಲ್ಲಿ ಮತ್ತೊಂದು ವಿಡಿಯೋ ಮೂಲಕ ರನ್ನರ್ ಅಪ್ ಯಾರು, ವಿನ್ನರ್ ಯಾರು ಅನ್ನೋ ಮಾಹಿತಿನ ತೊಗೊಂಡು ಬರ್ತೀನಿ. ಕಾಯ್ತಾ ಇರಿ. ಧನ್ಯವಾದಗಳು.